ಸಂವಿಧಾನದ 368ನೇ ವಿಧಿ, ನ್ಯಾಯಾಲಯದ ತೀರ್ಪುಗಳು ಮತ್ತು ಪ್ರಮುಖ ವಿಷಯಗಳು. ಭಾರತದ ಸಂವಿಧಾನದ 368ನೇ ವಿಧಿಯು ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಸಂಸತ್ತಿನ ಅಧಿಕಾರ ಮತ್ತು ಅದರ ಕಾರ್ಯವಿಧಾನವನ್ನು ವಿವರಿಸುತ್ತದೆ. ಈ ವಿಧಿಯು ಭಾರತದ ರಾಜಕೀಯ ಮತ್ತು ನ್ಯಾಯಾಂಗ ಇತಿಹಾಸದಲ್ಲಿ ಮಹತ್ವದ ಚರ್ಚೆಗಳು, ಸಂಘರ್ಷಗಳು ಮತ್ತು ಐತಿಹಾಸಿಕ ತೀರ್ಪುಗಳಿಗೆ ಕಾರಣವಾಗಿದೆ. ಸಂಸತ್ತಿನ ತಿದ್ದುಪಡಿ ಅಧಿಕಾರದ ವ್ಯಾಪ್ತಿ ಮತ್ತು ಮೂಲಭೂತ ಹಕ್ಕುಗಳ ಸಂರಕ್ಷಣೆಯ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ನ್ಯಾಯಾಂಗವು ನಿರ್ಣಾಯಕ ಪಾತ್ರ ವಹಿಸಿದೆ. 368ನೇ ವಿಧಿಯ ಪ್ರಮುಖ ಅಂಶಗಳು. ತಿದ್ದುಪಡಿ ಮಾಡುವ ಅಧಿಕಾರ. ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ, ಸೇರಿಸುವ ಅಥವಾ ತೆಗೆದುಹಾಕುವ ಅಧಿಕಾರವನ್ನು ಸಂಸತ್ತಿಗೆ ನೀಡಲಾಗಿದೆ. ಕಾರ್ಯವಿಧಾನ. ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸಬಹುದು. ಅದನ್ನು ಪ್ರತಿ ಸದನದ ಒಟ್ಟು ಸದಸ್ಯರ ಬಹುಮತದಿಂದ ಮತ್ತು ಹಾಜರಿದ್ದು ಮತ ಚಲಾಯಿಸುವ ಸದಸ್ಯರ 2/3 2/3 ಬಹುಮತದಿಂದ ಅಂಗೀಕರಿಸಬೇಕು. ರಾಜ್ಯಗಳ ಒಪ್ಪಿಗೆ. ಫೆಡರಲ್ ವ್ಯವಸ್ಥೆಗೆ ಸಂಬಂಧಿಸಿದ ಕೆಲವು ವಿಷಯಗಳಾದ ರಾಷ್ಟ್ರಪತಿ ಚುನಾವಣೆ, ಕೇಂದ್ರ ಮತ್ತು ರಾಜ್ಯಗಳ ಕಾರ್ಯಾಂಗ ಅಧಿಕಾರದ ವ್ಯಾಪ್ತಿ, ನ್ಯಾಯಾಂಗದ ಅಧಿಕಾರ ಮತ್ತು 368ನೇ ವಿಧಿಯ ತಿದ್ದುಪಡಿಗೆ ಕನಿಷ್ಠ ಅರ್ಧದಷ್ಟು ರಾಜ್ಯಗಳ ಶಾಸಕಾಂಗಗಳ ಒಪ್ಪಿಗೆಯು ಕಡ್ಡಾಯವಾಗಿದೆ. ನ್ಯಾಯಾಂಗದ ಐತಿಹಾಸಿಕ ತೀರ್ಪುಗಳು. ಸಂವಿಧಾನದ 368ನೇ ವಿಧಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪುಗಳು ಸಂಸತ್ತಿನ ಅಧಿಕಾರದ ವ್ಯಾಪ್ತಿಯನ್ನು ನಿರ್ಧರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ. 1. ಶಂಕರಿ ಪ್ರಸಾದ್ ಪ್ರಕರಣ 1951. ವಿಷಯ: ಮೊದಲ ಸಂವಿಧಾನ ತಿದ್ದುಪಡಿಯನ್ನು ಪ್ರಶ್ನಿಸಲಾಗಿತ್ತು. ಈ ತಿದ್ದುಪಡಿಯು ಆಸ್ತಿಯ ಹಕ್ಕನ್ನು ಮೊಟಕುಗೊಳಿಸಿತ್ತು. ತೀರ್ಪು: ಸುಪ್ರೀಂ ಕೋರ್ಟ್ 368ನೇ ವಿಧಿಯ ಅಡಿಯಲ್ಲಿ ಸಂಸತ್ತಿಗೆ ಸಂವಿಧಾನದ ಯಾವುದೇ ಭಾಗವನ್ನು, ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ತಿದ್ದುಪಡಿ ಮಾಡುವ ಸಂಪೂರ್ಣ ಅಧಿಕಾರವಿದೆ ಎಂದು ತೀರ್ಪು ನೀಡಿತು. ಕಾನೂನು. ಲಾ ಎಂಬ ಪದವು 13ನೇ ವಿಧಿಯ ಅಡಿಯಲ್ಲಿ ಕೇವಲ ಸಾಮಾನ್ಯ ಕಾನೂನುಗಳನ್ನು ಒಳಗೊಳ್ಳುತ್ತದೆ, ಸಂವಿಧಾನ ತಿದ್ದುಪಡಿಗಳನ್ನು ಅಲ್ಲ ಎಂದು ವ್ಯಾಖ್ಯಾನಿಸಿತು. 2. ಗೋಲಕನಾಥ್ ಪ್ರಕರಣ 1967. ವಿಷಯ: 17ನೇ ಸಂವಿಧಾನ ತಿದ್ದುಪಡಿಯನ್ನು ಪ್ರಶ್ನಿಸಲಾಯಿತು. ತೀರ್ಪು: ಶಂಕರಿ ಪ್ರಸಾದ್ ಪ್ರಕರಣದ ತೀರ್ಪನ್ನು ತಳ್ಳಿಹಾಕಿದ ಸುಪ್ರೀಂ ಕೋರ್ಟ್, ಸಂಸತ್ತಿಗೆ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವ ಅಥವಾ ಕಸಿದುಕೊಳ್ಳುವ ಅಧಿಕಾರವಿಲ್ಲ ಎಂದು ಐತಿಹಾಸಿಕ ತೀರ್ಪು ನೀಡಿತು. 368ನೇ ವಿಧಿಯ ಅಡಿಯಲ್ಲಿ ಮಾಡಿದ ತಿದ್ದುಪಡಿಯು ಕೂಡ 13ನೇ ವಿಧಿಯ ಅಡಿಯಲ್ಲಿ ಕಾನೂನು ಆಗಿರುವುದರಿಂದ ಅದು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವಂತಿಲ್ಲ ಎಂದು ಸ್ಪಷ್ಟಪಡಿಸಿತು. ಮಧ್ಯರಾತ್ರಿ 3:24 ಸಂವಿಧಾನ ತಿದ್ದುಪಡಿ 1971. ಗೋಲಕನಾಥ್ ಪ್ರಕರಣದ ತೀರ್ಪಿನ ಪರಿಣಾಮವನ್ನು ರದ್ದುಗೊಳಿಸಲು ಇಂದಿರಾ ಗಾಂಧಿ ಸರ್ಕಾರವು 24ನೇ ತಿದ್ದುಪಡಿಯನ್ನು ಜಾರಿಗೆ ತಂದಿತು. ಬದಲಾವಣೆಗಳು. 368ನೇ ವಿಧಿಗೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ ಎಂದು ಸ್ಪಷ್ಟವಾಗಿ ಸೇರಿಸಲಾಯಿತು. 13ನೇ ವಿಧಿಯು 368ನೇ ವಿಧಿಯ ಅಡಿಯಲ್ಲಿ ಮಾಡಿದ ತಿದ್ದುಪಡಿಗಳಿಗೆ ಅನ್ವಯಿಸುವುದಿಲ್ಲ ಎಂದು ಹೇಳಲಾಯಿತು. ಸಂವಿಧಾನ ತಿದ್ದುಪಡಿ ಮಸೂದೆಗೆ ರಾಷ್ಟ್ರಪತಿಗಳು ಅಂಕಿತ ಹಾಕುವುದು ಕಡ್ಡಾಯಗೊಳಿಸಲಾಯಿತು. 4. ಕೇಶವಾನಂದ ಭಾರತಿ ಪ್ರಕರಣ 1973. ಒಂದು ಮೈಲಿಗಲ್ಲು. ವಿಷಯ: ಕೇರಳದ ಭೂ ಸುಧಾರಣಾ ಕಾಯ್ದೆಗಳು ಮತ್ತು 24, 25 ಹಾಗೂ 29ನೇ ಸಂವಿಧಾನ ತಿದ್ದುಪಡಿಗಳನ್ನು ಪ್ರಶ್ನಿಸಲಾಯಿತು. ತೀರ್ಪು: ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ 13 ನ್ಯಾಯಾಧೀಶರ ಪೀಠವು ಮೂಲ ರಚನಾ ಸಿದ್ಧಾಂತ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ವನ್ನು ಪ್ರತಿಪಾದಿಸಿತು. ಇದು ಭಾರತೀಯ ನ್ಯಾಯಾಂಗ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು. ಸಂಸತ್ತು 368ನೇ ವಿಧಿಯ ಅಡಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿದೆ. ಆದರೆ ಸಂವಿಧಾನದ ಮೂಲ ರಚನೆ ಅಥವಾ ಮೂಲಭೂತ ಸ್ವರೂಪವನ್ನು ಬದಲಾಯಿಸುವ ಅಥವಾ ನಾಶಪಡಿಸುವ ಅಧಿಕಾರ ಸಂಸತ್ತಿಗೆ ಇಲ್ಲ. ಮೂಲ ರಚನೆಯ ಅಂಶಗಳೆಂದರೆ ಸಂವಿಧಾನದ ಶ್ರೇಷ್ಠತೆ, ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಸ್ವರೂಪ, ಜಾತ್ಯತೀತತೆ, ಅಧಿಕಾರದ ವಿಭಜನೆ, ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ಫೆಡರಲ್ ವ್ಯವಸ್ಥೆ ಇತ್ಯಾದಿ. ಪರಿಣಾಮ: ಈ ತೀರ್ಪು ಸಂಸತ್ತಿನ ತಿದ್ದುಪಡಿ ಅಧಿಕಾರದ ಮೇಲೆ ಒಂದು ಮಿತಿಯನ್ನು ಹೇರಿತು ಮತ್ತು ನ್ಯಾಯಾಂಗಕ್ಕೆ ಸಂವಿಧಾನದ ಮೂಲ ತತ್ವಗಳನ್ನು ರಕ್ಷಿಸುವ ಅಧಿಕಾರವನ್ನು ನೀಡಿತು. ಬೆಳಗಿನ ಜಾವ 5:42 ಸಂವಿಧಾನ ತಿದ್ದುಪಡಿ 1976. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಿರು ಸಂವಿಧಾನ ಎಂದೇ ಕರೆಯಲ್ಪಡುವ ಈ ತಿದ್ದುಪಡಿಯನ್ನು ಜಾರಿಗೆ ತರಲಾಯಿತು. ಬದಲಾವಣೆಗಳು. 368ನೇ ವಿಧಿಗೆ 4 ಮತ್ತು 5ನೇ ಉಪವಿಧಿಗಳನ್ನು ಸೇರಿಸಿ ಸಂಸತ್ತಿನ ತಿದ್ದುಪಡಿ ಅಧಿಕಾರಕ್ಕೆ ಯಾವುದೇ ಮಿತಿಯಿಲ್ಲ ಮತ್ತು ಅದನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಎಂದು ಘೋಷಿಸಲಾಯಿತು. ಮೂಲಭೂತ ಹಕ್ಕುಗಳಿಗಿಂತ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಯಿತು. 6. ಮಿನರ್ವಾ ಮಿಲ್ಸ್ ಪ್ರಕರಣ 1980. ವಿಷಯ: 42ನೇ ತಿದ್ದುಪಡಿಯ ಸಿಂಧುತ್ವವನ್ನು ಪ್ರಶ್ನಿಸಲಾಯಿತು. ತೀರ್ಪು: ಸುಪ್ರೀಂ ಕೋರ್ಟ್
42ನೇ ತಿದ್ದುಪಡಿಯ ಮೂಲಕ 368ನೇ ವಿಧಿಗೆ ಸೇರಿಸಲಾಗಿದ್ದ 4 ಮತ್ತು 5ನೇ ಉಪವಿಧಿಗಳು ಅಸಾಂವಿಧಾನಿಕ ಎಂದು ತೀರ್ಪು ನೀಡಿತು. ಏಕೆಂದರೆ ಅವು ನ್ಯಾಯಾಂಗ ವಿಮರ್ಶೆಯ ಅಧಿಕಾರವನ್ನು ಮೊಟಕುಗೊಳಿಸುತ್ತವೆ. ಸಂವಿಧಾನದ ಮೂಲ ರಚನೆಯ ಭಾಗವಾಗಿದೆ. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳ ನಡುವೆ ಸಮತೋಲನ ಇರಬೇಕು. ಒಂದನ್ನು ಇನ್ನೊಂದಕ್ಕಿಂತ ಶ್ರೇಷ್ಠವೆಂದು ಪರಿಗಣಿಸುವುದು ಸಂವಿಧಾನದ ಮೂಲ ಸ್ವರೂಪಕ್ಕೆ ಧಕ್ಕೆ ತಂದಂತೆ ಎಂದು ಹೇಳಿತು. ಪ್ರಸ್ತುತ ಸ್ಥಿತಿ: ಕೇಶವಾನಂದ ಭಾರತಿ ಮತ್ತು ಮಿನರ್ವಾ ಮಿಲ್ಸ್ ಪ್ರಕರಣಗಳ ನಂತರ 368ನೇ ವಿಧಿಯ ಅಡಿಯಲ್ಲಿ ಸಂಸತ್ತಿನ ತಿದ್ದುಪಡಿ ಅಧಿಕಾರದ ಸ್ಥಿತಿ ಸ್ಪಷ್ಟವಾಗಿದೆ. ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ತಿದ್ದುಪಡಿ ಮಾಡಬಹುದು. ಆದರೆ ಈ ತಿದ್ದುಪಡಿಯು ಸಂವಿಧಾನದ ಮೂಲ ರಚನೆಯನ್ನು ಉಲ್ಲಂಘಿಸುವಂತಿಲ್ಲ. ಯಾವುದೇ ತಿದ್ದುಪಡಿಯು ಮೂಲ ರಚನೆಯನ್ನು ಉಲ್ಲಂಘಿಸಿದೆಯೇ ಎಂದು ಪರಿಶೀಲಿಸುವ ಅಧಿಕಾರ ನ್ಯಾಯಾಂಗಕ್ಕೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಇದೆ. ಹೀಗೆ ಸಂವಿಧಾನದ 368ನೇ ವಿಧಿಯು ಸಂಸತ್ತಿನ ಶಾಸನಾತ್ಮಕ ಅಧಿಕಾರ ಮತ್ತು ನ್ಯಾಯಾಂಗದ ರಕ್ಷಣಾತ್ಮಕ ಪಾತ್ರದ ನಡುವಿನ ಒಂದು ಸೂಕ್ಷ್ಮ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಭಾರತದ ಪ್ರಜಾಪ್ರಭುತ್ವದ ಸುಸ್ಥಿರತೆಗೆ ಅತ್ಯಗತ್ಯವಾಗಿದೆ. ಸಂವಿಧಾನದ 368ನೇ ವಿಧಿಗೆ ಸಂಬಂಧಿಸಿದಂತೆ ಇತ್ತೀಚಿನ ಪ್ರಮುಖ ವಿಷಯಗಳು ಮತ್ತು ಚರ್ಚೆಗಳು ಇಲ್ಲಿವೆ. ಐತಿಹಾಸಿಕ ತೀರ್ಪುಗಳು ಸಂಸತ್ತಿನ ತಿದ್ದುಪಡಿ ಅಧಿಕಾರದ ಮೇಲೆ ಮೂಲ ರಚನಾ ಸಿದ್ಧಾಂತದ ಮಿತಿಯನ್ನು ಸ್ಥಾಪಿಸಿದ್ದರೆ, ಇತ್ತೀಚಿನ ಬೆಳವಣಿಗೆಗಳು ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವಿನ ಅಧಿಕಾರ ಸಮತೋಲನದ ಕುರಿತ ಚರ್ಚೆಯನ್ನು ಮುನ್ನೆಲೆಗೆ ತಂದಿವೆ. ಇತ್ತೀಚಿನ ಪ್ರಮುಖ ಬೆಳವಣಿಗೆಗಳು ಮತ್ತು ಚರ್ಚೆಗಳು: 1. ಮೂಲ ರಚನಾ ಸಿದ್ಧಾಂತದ ಕುರಿತು ಪುನಃ ಚರ್ಚೆ. ಸಂದರ್ಭ: ಇತ್ತೀಚಿನ ವರ್ಷಗಳಲ್ಲಿ, ವಿಶೇಷವಾಗಿ ಭಾರತದ ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಸಭಾಪತಿಗಳಾದ ಜಗದೀಪ್ ಧನಕರ್ ಅವರು ಮೂಲ ರಚನಾ ಸಿದ್ಧಾಂತದ ಸಿಂಧುತ್ವವನ್ನು ಪ್ರಶ್ನಿಸಿದ್ದಾರೆ. ಸಂಸತ್ತು ಜನರ ಇಚ್ಛೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಅದರ ಸಾರ್ವಭೌಮ ಅಧಿಕಾರವನ್ನು ನ್ಯಾಯಾಂಗವು ಮಿತಿಗೊಳಿಸುವುದು ಪ್ರಜಾಪ್ರಭುತ್ವದ ಆಶಯಗಳಿಗೆ ವಿರುದ್ಧವಾಗಿದೆ ಎಂಬ ವಾದವನ್ನು ಅವರು ಮಂಡಿಸಿದ್ದಾರೆ. ಪರಿಣಾಮ: ಈ ಹೇಳಿಕೆಗಳು ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವಿನ ಅಧಿಕಾರದ ವಿಭಜನೆಯ ಕುರಿತು ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿವೆ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸ್ಥಾಪಿತವಾದ ಈ ಸಿದ್ಧಾಂತವು ಸಂವಿಧಾನದ ಮೂಲ ಆಶಯಗಳನ್ನು ರಕ್ಷಿಸಲು ಅತ್ಯಗತ್ಯ ಎಂದು ನ್ಯಾಯಾಂಗ ಮತ್ತು ಕಾನೂನು ತಜ್ಞರು ಪ್ರತಿಪಾದಿಸಿದರೆ, ಚುನಾಯಿತ ಸರ್ಕಾರದ ಅಧಿಕಾರವೇ ಅಂತಿಮವಾಗಿರಬೇಕು ಎಂಬ ವಾದವು ಪ್ರಬಲವಾಗಿ ಕೇಳಿಬರುತ್ತಿದೆ. 2. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ (ಎನ್ಜೆಎಸಿ) ಮತ್ತು ನ್ಯಾಯಾಂಗದ ಸ್ವಾತಂತ್ರ್ಯ. ಹಿನ್ನೆಲೆ: 2014ರಲ್ಲಿ ಸಂಸತ್ತು 99ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ಎನ್ಜೆಎಸಿ ಸ್ಥಾಪಿಸಿತು. ನ್ಯಾಯಾಧೀಶರ ನೇಮಕಾತಿಯಲ್ಲಿ ಕಾರ್ಯಾಂಗಕ್ಕೂ ಪಾತ್ರ ನೀಡುವ ಗುರಿಯನ್ನು ಇದು ಹೊಂದಿತ್ತು. ಸುಪ್ರೀಂ ಕೋರ್ಟ್ ತೀರ್ಪು: 2015 ಸುಪ್ರೀಂ ಕೋರ್ಟ್ ಈ ತಿದ್ದುಪಡಿಯನ್ನು ಅಸಾಂವಿಧಾನಿಕ ಎಂದು ಘೋಷಿಸಿತು. ಎನ್ಜೆಎಸಿ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಉಲ್ಲಂಘಿಸುತ್ತದೆ, ಇದು ಸಂವಿಧಾನದ ಮೂಲ ರಚನೆಯ ಭಾಗವಾಗಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿತು. ಇತ್ತೀಚಿನ ಚರ್ಚೆ: ಎನ್ಜೆಎಸಿಯನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ತೀರ್ಪನ್ನು ಸರ್ಕಾರದ ಉನ್ನತ ಮಟ್ಟದಲ್ಲಿ ಪದೇ ಪದೇ ಟೀಕಿಸಲಾಗಿದೆ. ನ್ಯಾಯಾಧೀಶರ ನೇಮಕಾತಿಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರಲು ಎನ್ಜೆಎಸಿ ನಂತಹ ವ್ಯವಸ್ಥೆಯ ಅಗತ್ಯವಿದೆ ಎಂಬ ಚರ್ಚೆ ಇಂದಿಗೂ ಸಕ್ರಿಯವಾಗಿದೆ. ಇದು 368ನೇ ವಿಧಿಯ ಅಡಿಯಲ್ಲಿ ಸಂಸತ್ತಿನ ತಿದ್ದುಪಡಿ ಅಧಿಕಾರ ಮತ್ತು ನ್ಯಾಯಾಂಗ ವಿಮರ್ಶೆಯ ನಡುವಿನ ಸಂಘರ್ಷದ ಒಂದು ಪ್ರಮುಖ ಉದಾಹರಣೆಯಾಗಿದೆ. 3. ಫೆಡರಲಿಸಂ, ಸಂಯುಕ್ತ ವ್ಯವಸ್ಥೆ ಮತ್ತು 368ನೇ ವಿಧಿ. ಇತ್ತೀಚೆಗೆ ಪ್ರಕಟವಾದ ಕೆಲವು ಕಾನೂನು ವಿಶ್ಲೇಷಣೆಗಳ ಪ್ರಕಾರ, 368ನೇ ವಿಧಿಯಲ್ಲಿರುವ ಫೆಡರಲ್ ತತ್ವಗಳ ರಕ್ಷಣೆಯು ಸಾಕಷ್ಟು ಪ್ರಬಲವಾಗಿಲ್ಲ ಎಂಬ ವಾದವಿದೆ. ರಾಜ್ಯಗಳ ಮೇಲೆ ಪರಿಣಾಮ ಬೀರುವ ಅನೇಕ ಪ್ರಮುಖ ವಿಷಯಗಳನ್ನು, ಉದಾಹರಣೆಗೆ ರಾಜ್ಯಗಳ ಪುನರ್ವಿಂಗಡಣೆ, ತಿದ್ದುಪಡಿ ಮಾಡಲು ರಾಜ್ಯ ಶಾಸಕಾಂಗಗಳ ಒಪ್ಪಿಗೆಯ ಅಗತ್ಯವಿಲ್ಲ. ಒಂದು ರಾಷ್ಟ್ರ, ಒಂದು ಚುನಾವಣೆಯಂತಹ ಪ್ರಸ್ತಾವನೆಗಳು ಕೂಡ ಸಂವಿಧಾನದ ಫೆಡರಲ್ ಸ್ವರೂಪದ ಮೇಲೆ ಪರಿಣಾಮ ಬೀರಬಹುದು ಮತ್ತು ಇಂತಹ ತಿದ್ದುಪಡಿಗಳಿಗೆ ರಾಜ್ಯಗಳ ಒಪ್ಪಿಗೆಯನ್ನು ಕಡ್ಡಾಯಗೊಳಿಸಬೇಕೇ ಎಂಬ ಚರ್ಚೆಯು ನಡೆಯುತ್ತಿದೆ. ಇದು 368ನೇ ವಿಧಿಯ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸುವ ಸಂಭಾವ್ಯತೆಯನ್ನು ಸೂಚಿಸುತ್ತದೆ. ಸಾರಾಂಶ: ಸಂವಿಧಾನದ 368ನೇ ವಿಧಿಗೆ ಸಂಬಂಧಪಟ್ಟಂತೆ ಯಾವುದೇ ಹೊಸ ತಿದ್ದುಪಡಿ ಅಥವಾ ಪ್ರಮುಖ ಕಾನೂನು ಬದಲಾವಣೆ ಇತ್ತೀಚೆಗೆ ಆಗಿಲ್ಲ. ಆದರೆ ಅದರ ವ್ಯಾಖ್ಯಾನ ಮತ್ತು ವ್ಯಾಪ್ತಿಯ ಕುರಿತ ಚರ್ಚೆಗಳು ಹೆಚ್ಚು ರಾಜಕೀಯ ಮತ್ತು ಬೌದ್ಧಿಕ ಮಹತ್ವವನ್ನು ಪಡೆದುಕೊಂಡಿವೆ. ಸಂಸತ್ತಿನ ಸಾರ್ವಭೌಮತ್ವ, ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಮೂಲ ರಚನೆಯ ರಕ್ಷಣೆ, ಈ 3 ಆಯಾಮಗಳ ನಡುವಿನ ಸಮತೋಲನದ ಹುಡುಕಾಟವು ಭಾರತದ ಸಾಂವಿಧಾನಿಕ ಚರ್ಚೆಯ ಕೇಂದ್ರಬಿಂದುವಾಗಿ ಮುಂದುವರೆದಿದೆ.